ಬ್ರೆಡ್ ತರಕ್ಕೂ ದುಡ್ಡಿಲ್ದಿರೋ ದಿನಗಳು ನೆನಪಾಗುತ್ತೆ. ಯಾವಾಗ ಯಾವಾಗ ಈ ಟೋಸ್ಟ್ ನ ಮಾಡ್ತೀನಿ ಅವಾಗೆಲ್ಲ ಅದೇ ಯೋಚನೆ ಬರ್ತಾ ಇರುತ್ತೆ. ನಮ್ ಗುಟ್ಟ ಮಗುಗೆ ಏನೂ ಕಮ್ಮಿ ಮಾಡಬಾರ್ದು, ಎಲ್ಲಾ ತರ ಫೆಸಿಲಿಟೀಸ್ ಒಳಗೆ ಕೊಡಬೇಕು ಅನ್ನೋ ಆಸೆ ಇತ್ತು ನಂದು ನನ್ನ ಹಸ್ಬೆಂಡ್. ಜೊತೆಗೆ ಮ್ಯಾಕ್ಸ್ ಇದ್ದ, ಅವ್ನಿಗಂತೂ ಯಾವಾಗ್ಲೂ ರಾಯಲ್ ಆಗಿ ಡಾಗ್ ಫುಡ್ ಕೊಡ್ತಾ ಇದ್ದು. ಆದ್ರೆ ಲೈಫಲ್ಲಿ ಒಂದ್ ಟೈಮ್ ಬಂತು ನೋಡಿ, ಅವಾಗಲೇ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಸಿತ್ತು. ನನ್ನ ಮಗಳಿಗೆ ಹಾಲ್ ತರಕ್ಕೆ ಮ್ಯಾಕ್ಸ್ಗೆ ಡಾಗ್ ಫುಡ್ ಇರ್ಲಿ, ನಾರ್ಮಲ್ ಆಗಿ ಬ್ರೆಡ್ ತರಬೇಕು ಅಂದ್ರೂ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ವಿ. ನಂದು ನನ್ ಗಂಡಂದು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿದ್ದು ಫ್ಯಾನ್ಸಿ ಲೈಫ್ ಸ್ಟೈಲ್ ಇಂದ ಅಲ್ಲ, ಇಬ್ರು ಒಂದ್ ಲೆವೆಲ್ ಅಲ್ಲಿ ಕಷ್ಟ ನೋಡಿದೀವಿ ಅಂತ ಹೇಳಿದ್ರೆ ಆವಾಗ ನಾವಿಬ್ರು ಒಬ್ರಿಗೊಬ್ರು ದುಡ್ಡುಗೋಸ್ಕರ ಜಗಳ ಆಡೋ ಬದಲು ಪ್ರತಿ ಕಷ್ಟದಲ್ಲೂ ಇಬ್ರು ಒಟ್ಟಿಗೆ ನಿಂತ್ಕೊಂಡು ಏನೇ ಬರ್ಲಿ ಎದುರಿಸೋಣ ಅಂತ ನಿಂತಿದ್ವಿ. ನನ್ ಗಂಡ ಅಂತೂ ಎಷ್ಟೊಂದ್ಸತಿ ಕಣ್ಣೀರ್ ಹಾಕಿದ್ದಾರೆ, ನಿನ್ನ ಮದ್ವೆ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ಟೆ, ತುಂಬಾ ಕಷ್ಟದಲ್ಲಿ ತಂದಿಟ್ಬಿಟ್ಟಿದ್ದೀನಿ ನಿನ್ನ ಅಂತ. ನಾನು ಒಂದಿನೂ ಇದ್ ನನಗ್ ಬೇಕು ಅಂತ ಕೇಳಲಿಲ್ಲ, ಇವತ್ತು ಕೇಳಲ್ಲ. ಎಷ್ಟೊಂದ್ಸತಿ ಅಂಗಡಿಗಳ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟು ನಿನ್ನ ಅಕೌಂಟ್ ಅಲ್ಲಿ ಎಷ್ಟಿದೆ, ನನ್ನ ಅಕೌಂಟ್ ಅಲ್ಲಿ ಎಷ್ಟಿದೆ ಚೆಕ್ ಮಾಡಿರೋದು. ನನ್ನ ಹತ್ರ 80 ರೂಪಾಯಿ ಇದೆ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ನನ್ನ ಹತ್ರ ಬರೀ 13 ರೂಪಾಯಿ ಇರೋದು, ನೀನೇ ರಿಚ್ ಇದೆಯೋ ಸೊ ನೀನು ಹೋಗಿ ತಗೊಂಬ ಅಂಗಡಿಲಿ ಅಂತ ಹೇಳೋದು. ನಮ್ ಕಷ್ಟ ದಿನಗಳನ್ನ ನಾನು ಯಾವತ್ತೂ ಮರೆಯಲ್ಲ, ಯಾಕಂದ್ರೆ ಅಲ್ಲೇ ನಾವು ಪಾಠ ಕಲ್ತಿದ್ದು. ನಿಮ್ಗೂ ನಾನು ಹೇಳೋದು ಇಷ್ಟೇನೆ, ಖುಷಿ ಪರ್ಮನೆಂಟ್ ಅಲ್ಲ ಅಂದ್ಮೇಲೆ ಕಷ್ಟನೂ ಪರ್ಮನೆಂಟ್ ಅಲ್ಲ. ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಹಾಗೆ ಈ ಮಶ್ರೂಮ್ ಟೋಸ್ಟ್ ರೆಸಿಪಿನ ನಾನು ಕ್ಯಾಪ್ಷನ್ ಅಲ್ಲಿ ಹಾಕಿದ್ದೀನಿ, ರೀಲ್ನ ಸೇವ್ ಮಾಡ್ಕೊಳ್ಳಿ, ನನ್ನ ಫಾಲೋ ಮಾಡೋದು ಮರಿಬಿಡಿ. ಥ್ಯಾಂಕ್ ಯು.